ಉಡುಪಿ ಜಿಲ್ಲೆಯಲ್ಲಿ ಕೊರಗ ಸಮುದಾಯದ ಕಲ್ಯಾಣ ಸದ್ದಿಲ್ಲದೆ ನಡೀತಾ ಇದೆ. ತಳ ಸಮುದಾಯದ ಬುಡಕಟ್ಟು ಜನರ ಕಣ್ಣೀರು ಒರೆಸುವಂತ ಕೆಲಸ ತೆರೆಮರೆಯಲ್ಲೇ ಉದ್ಯಮಿಯೊಬ್ಬರು ನಡೆಸ್ತಾ ಇದ್ದಾರೆ. ಎಲ್ಲ ಸಮುದಾಯದಂತೆ ಕೊರಗ ಸಮುದಾಯವು ಕೂಡ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಉದ್ಯಮಿಯ ಕನಸು ನನಸಾಗುವ ನಿಟ್ಟಿನಲ್ಲಿ ಹೊಸ ಯೋಜನೆಗೆ ಕೈ ಹಾಕಿದ್ದಾರೆ. ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ಕೊಂಡು. ಹೌದು, ಉಡುಪಿ ಜಿಲ್ಲೆ ಶಿಕ್ಷಣ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರಿದ ಜಿಲ್ಲೆ. ಇದೇ ಜಿಲ್ಲೆಯಲ್ಲಿ ಕಟ್ಟಕಡೆಯ ವ್ಯಕ್ತಿಯು ಮುಂದೆ ಬರಬೇಕು ಎಂಬುದು ಉಡುಪಿಯ ಉದ್ಯಮಿ ಒಬ್ಬರ ಕನಸಾಗಿದೆ. ಈ ಕನಸನ್ನ ನನಸು ಮಾಡಿಸುವ ನಿಟ್ಟಿನಲ್ಲಿ ಉದ್ಯಮಿಯೊಬ್ಬರು ತಳ ಸಮುದಾಯದ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಕೊರಗ ಸಮುದಾಯ ಶತಮಾನದಿಂದಲೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತರು. ಅವರಿಗೆ ಉಳಿದುಕೊಳ್ಳಲು ಸೂರಿಲ್ಲ, ಮನೆ ಕಟ್ಟಿಕೊಳ್ಳಲು ಭೂಮಿಯೂ ಇಲ್ಲ. ಇದನ್ನ ಮನಗಂಡ ಉಡುಪಿಯ ಪ್ರತಿಷ್ಠಿತ ಟ್ರಸ್ಟ್ ಆಗಿರುವ ಹೆಕ್ಕುಂಜೆ ರಾಜೀವ್ ಶೆಟ್ಟಿ ಅವರ ಟ್ರಸ್ಟ್ ಕೊರಗ ಸಮುದಾಯದ 14 ಕುಟುಂಬಗಳಿಗೆ ಮನೆ ಕಟ್ಟಿಕೊಡಲು ಮುಂದಾಗಿದ್ದಾರೆ. ಕುಂದಾಪುರ ತಾಲೂಕಿನ 74ನೇ ಉಳ್ಳೂರು ಗ್ರಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಹೆಕ್ಕುಂಜೆ ರಾಜೀವ್ ಶೆಟ್ಟಿ ಕೈ ಹಾಕಿದ್ದಾರೆ. ಇನ್ನು ಹೆಕ್ಕುಂಜಿಯವರ ಕನಸು ಆಗಿರುವ ಈ ಯೋಜನೆಗೆ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಯಾವತ್ತು ಒಳ್ಳೆಯ ಕಾರ್ಯ ನಡೆಯುತ್ತೆ ಅದೇ ರಾಮನವಮಿಯ ಉತ್ಸವ. ಇವತ್ತು ಹಾಗೆ ಎಚ್ ಎಸ್ ಶೆಟ್ಟರು ನಮ್ಮ ಸಮಾಜದ ಅತಿ ಹಿಂದುಳಿದ ವರ್ಗಾಂತ ಪರಿಗಣಿತವಾಗಿರತಕ್ಕಂತಹ ಕೊರಗ ಸಮಾಜಕ್ಕೆ ಈ ಹಿಂದೆ ಮಾಡಿಕೊಟ್ಟಂತೆ 14 ಮನೆಗಳನ್ನು ನಿರ್ಮಿಸಿಕೊಡಬೇಕು ಅಂತ ಏನು ಸಂಕಲ್ಪ ಮಾಡಿದ್ದಾರೆ. ಈ ದಿವಸವೇ ರಾಮನವಮಿ ಉತ್ಸವ ಅಂತ ನಾವು ಭಾವಿಸ್ತಾ ಇದ್ದೇವೆ. ರಾಮದೇವರ ಅನುಗ್ರಹ ಶ್ರೀರಕ್ಷೆ ಅವರಿಗೂ ಆ ಕೊರಗ ಸಮಾಜಕ್ಕೂ ನಮ್ಮ ಎಲ್ಲರಿಗೂ ಕೂಡ ನಿರಂತರ ಇರಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕಳೆದ ಹಲವು ವರ್ಷಗಳಿಂದ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಿರುವ ರಾಜೀವ್ ಶೆಟ್ಟಿ ಅವರು ಸೂರಿಲ್ಲದ ಹಲವು ನಿರ್ಗತಿಕರಿಗೆ ಸೂರನ್ನ ಕಟ್ಟಿಕೊಟ್ಟಿದ್ದಾರೆ. ಇದೀಗ ಹೆಕ್ಕುಂಜೆ ರಾಜೀವ್ ಶೆಟ್ಟಿಯವರ ಹಲವಾರು ವರ್ಷಗಳ ಕನಸಾಗಿರುವ ತಳಮಟ್ಟದ ಕೊರಗ ಸಮುದಾಯದ ಅಭಿವೃದ್ಧಿಗೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ನನ್ನಂತ ಒಂದು 100 ಜನರ ಬದುಕಿನಲ್ಲಿ ಎಚ್ ಎಸ್ ಶೆಟ್ಟರು ದೇವರಾಗಿ ಬಂದು ನಮ್ಮ ಕಷ್ಟ ಕಾರ್ಮಿಕಕ್ಕೆ ಬೆನ್ನಿಗೆ ನಿಂತು ಮತ್ತೆ ರಿಟರ್ನ್ ಆಗಿ ಏನು ಮಾಡಬೇಕು ಅಂತ ಕೇಳಿದರೆ ನನಗೇನು ಬೇಡ, ಸಮಾಜಕ್ಕೆ ಒಳ್ಳೇದು ಮಾಡಿ ಅಂತ ಹೇಳುವಂಥ ಒಂದು ದೈವತ್ವವನ್ನು ಹೊಂದಿದಂಥ ವ್ಯಕ್ತಿ ಎಚ್ ಎಸ್ ಶೆಟ್ಟರು. ಇಲ್ಲಿ ಬಂದವರಲ್ಲಿ 10 ಜನ ಅವರ ಅಭಿಮಾನಿಗಳಿದ್ದಾರೆ. ಉದಾಹರಣೆಗೆ ಇಲ್ಲಿ ರಾಘವಣ್ಣ ಒಂಚೂರು ನಿಂತ್ಕೊಂಡು ಒಂದು ಉದಾಹರಣೆ ತೋರಿಸ್ಕಲ್ಲ. ಗೋವಾದಿಂದ ಬರ್ತಾರೆ ಅವರು, ರಾಘವಣ್ಣ ಅಂತೇಳಿ ಎಲ್ಲ ಅವರು ಅಷ್ಟಕ್ಕೆ ದುಡಿದ್ರು. ಅವರಿಗೂ ಎಚ್ ಎಸ್ ಶೆಟ್ಟರ್ಗೆ ಏನು ವ್ಯವಹಾರ ಇಲ್ಲ. ಎಚ್ ಎಸ್ ಶೆಟ್ಟರ್ ಏನೇ ಕಾರ್ಯಕ್ರಮ ಮಾಡ್ತಿದ್ರು ಅವ್ರು ಒಂದ್ಸತಿ ಬರ್ತಾರೆ. ಯಾಕೆ ಕೇಂದ್ರ ಅವ್ರು ಮಾಡೋ ಉಪಕಾರ ಕಾಮಕೆ ಚಂದ ಅಂದವ್ರು. ಕರಾವಳಿಯ ಮೂಲ ನಿವಾಸಿಗಳೆಂದು ಪರಿಗಣಿಸಲಾಗುವ ಕೊರಗರು ಇವತ್ತಿಗೂ ಕೂಡ ಅತ್ಯಂತ ಹಿಂದುಳಿದವರಾಗಿ ಜೀವನ ನಡೆಸುತ್ತಿದ್ದಾರೆ. ಒಟ್ಟಾರೆ ಹೆಕ್ಕುಂಜೆ ಚಾರಿಟೇಬಲ್ ಟ್ರಸ್ಟ್ನ ಈ ಸೇವಾ ಕಾರ್ಯ ಪ್ರಶಂಸೆಗೆ ಪಾತ್ರ ಆಗಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ಕೊರಗ ಸಮುದಾಯದ ಕಲ್ಯಾಣ ಸದ್ದಿಲ್ಲದೆ ನಡೀತಾ ಇದೆ. ತಳ ಸಮುದಾಯದ ಬುಡಕಟ್ಟು ಜನರ ಕಣ್ಣೀರು ಒರೆಸುವಂತ ಕೆಲಸ ತೆರೆಮರೆಯಲ್ಲೇ ಉದ್ಯಮಿಯೊಬ್ಬರು ನಡೆಸ್ತಾ ಇದ್ದಾರೆ. ಎಲ್ಲ ಸಮುದಾಯದಂತೆ ಕೊರಗ ಸಮುದಾಯವು ಕೂಡ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಉದ್ಯಮಿಯ ಕನಸು ನನಸಾಗುವ ನಿಟ್ಟಿನಲ್ಲಿ ಹೊಸ ಯೋಜನೆಗೆ ಕೈ ಹಾಕಿದ್ದಾರೆ. ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ಕೊಂಡು. ಹೌದು, ಉಡುಪಿ ಜಿಲ್ಲೆ ಶಿಕ್ಷಣ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರಿದ ಜಿಲ್ಲೆ. ಇದೇ ಜಿಲ್ಲೆಯಲ್ಲಿ ಕಟ್ಟಕಡೆಯ ವ್ಯಕ್ತಿಯು ಮುಂದೆ ಬರಬೇಕು ಎಂಬುದು ಉಡುಪಿಯ ಉದ್ಯಮಿ ಒಬ್ಬರ ಕನಸಾಗಿದೆ. ಈ ಕನಸನ್ನ ನನಸು ಮಾಡಿಸುವ ನಿಟ್ಟಿನಲ್ಲಿ ಉದ್ಯಮಿಯೊಬ್ಬರು ತಳ ಸಮುದಾಯದ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಕೊರಗ ಸಮುದಾಯ ಶತಮಾನದಿಂದಲೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತರು. ಅವರಿಗೆ ಉಳಿದುಕೊಳ್ಳಲು ಸೂರಿಲ್ಲ, ಮನೆ ಕಟ್ಟಿಕೊಳ್ಳಲು ಭೂಮಿಯೂ ಇಲ್ಲ. ಇದನ್ನ ಮನಗಂಡ ಉಡುಪಿಯ ಪ್ರತಿಷ್ಠಿತ ಟ್ರಸ್ಟ್ ಆಗಿರುವ ಹೆಕ್ಕುಂಜೆ ರಾಜೀವ್ ಶೆಟ್ಟಿ ಅವರ ಟ್ರಸ್ಟ್ ಕೊರಗ ಸಮುದಾಯದ 14 ಕುಟುಂಬಗಳಿಗೆ ಮನೆ ಕಟ್ಟಿಕೊಡಲು ಮುಂದಾಗಿದ್ದಾರೆ. ಕುಂದಾಪುರ ತಾಲೂಕಿನ 74ನೇ ಉಳ್ಳೂರು ಗ್ರಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಹೆಕ್ಕುಂಜೆ ರಾಜೀವ್ ಶೆಟ್ಟಿ ಕೈ ಹಾಕಿದ್ದಾರೆ. ಇನ್ನು ಹೆಕ್ಕುಂಜಿಯವರ ಕನಸು ಆಗಿರುವ ಈ ಯೋಜನೆಗೆ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಯಾವತ್ತು ಒಳ್ಳೆಯ ಕಾರ್ಯ ನಡೆಯುತ್ತೆ ಅದೇ ರಾಮನವಮಿಯ ಉತ್ಸವ. ಇವತ್ತು ಹಾಗೆ ಎಚ್ ಎಸ್ ಶೆಟ್ಟರು ನಮ್ಮ ಸಮಾಜದ
ಅತಿ ಹಿಂದುಳಿದ ವರ್ಗ ಅಂತ ಪರಿಗಣಿತವಾಗಿರತಕ್ಕಂತಹ ಕೊರಗ ಸಮಾಜಕ್ಕೆ ಈ ಹಿಂದೆ ಮಾಡಿಕೊಟ್ಟಂತೆ 14 ಮನೆಗಳನ್ನು ನಿರ್ಮಿಸಿಕೊಡಬೇಕು ಅಂತ ಏನು ಸಂಕಲ್ಪ ಮಾಡಿದ್ದಾರೆ, ಈ ದಿವಸವೇ ರಾಮನವಮಿ ಉತ್ಸವ ಅಂತ ನಾವು ಭಾವಿಸ್ತಾ ಇದ್ದೇವೆ. ರಾಮದೇವರ ಅನುಗ್ರಹಶೀಲಕ್ಕೆ ಅವರಿಗೂ ಆ ಕೊರಗ ಸಮಾಜಕ್ಕೂ ನಮ್ಮ ಎಲ್ಲರಿಗೂ ಕೂಡ ನಿರಂತರ ಇರಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕಳೆದ ಹಲವು ವರ್ಷಗಳಿಂದ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಿರುವ ರಾಜೀವ್ ಶೆಟ್ಟಿಯವರು ಸೂರಿಲ್ಲದ ಹಲವು ನಿರ್ಗತಿಕರಿಗೆ ಸೂರನ್ನ ಕಟ್ಟಿಕೊಟ್ಟಿದ್ದಾರೆ. ಇದೀಗ ಹೆಗ್ಗುಂಜೆ ರಾಜೀವ್ ಶೆಟ್ಟಿಯವರ ಹಲವಾರು ವರ್ಷಗಳ ಕನಸಾಗಿರುವ ತಳಮಟ್ಟದ ಕೊರಗ ಸಮುದಾಯದ ಅಭಿವೃದ್ಧಿಗೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ನನ್ನಂತ ಒಂದು 100 ಜನರ ಬದುಕಿನಲ್ಲಿ ಎಚ್ ಎಸ್ ಶೆಟ್ಟರು ದೇವರಾಗಿ ಬಂದು ನಮ್ಮ ಕಷ್ಟ ಕಾರ್ಮಿಕಕ್ಕೆ ಬೆನ್ನಿಗೆ ನಿಂತು ಮತ್ತೆ ರಿಟರ್ನ್ ಆಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ನನಗೇನು ಬೇಡ, ಸಮಾಜಕ್ಕೆ ಒಳ್ಳೇದು ಮಾಡಿ ಅಂತ ಹೇಳುವಂಥ ಒಂದು ದೈವತ್ವವನ್ನು ಹೊಂದಿದಂಥ ವ್ಯಕ್ತಿ ಎಚ್ ಎಸ್ ಶೆಟ್ಟರು. ಇಲ್ಲಿ ಬಂದವರಲ್ಲಿ 10 ಜನ ಅವರ ಅಭಿಮಾನಿಗಳಿದ್ದಾರೆ. ಉದಾಹರಣೆಗೆ ಇಲ್ಲಿ ರಾಘವಣ್ಣ ಒಂಚೂರು ನಿಂತ್ಕೊಂಡು ಒಂದು ಉದಾಹರಣೆ ತೋರಿಸ್ಕಲ್ಲ. ಗೋವಾದಿಂದ ಬರ್ತಾರವರು ರಾಘವಣ್ಣ ಅಂತೇಳಿ ಎಲ್ಲ ಅವರಷ್ಟಕ್ಕೆ ದುಡಿದ್ರು. ಅವರಿಗೂ ಎಚ್ ಎಸ್ ಶೆಟ್ಟರ್ಗೆ ಏನು ವ್ಯವಹಾರ ಇಲ್ಲ. ಎಚ್ ಎಸ್ ಶೆಟ್ಟರ್ ಏನೇ ಕಾರ್ಯಕ್ರಮ ಮಾಡ್ತಿದ್ರು ಅವ್ರು ಒಂದ್ಸತಿ ಬರ್ತಾರೆ. ಯಾಕೆ ಕೇಂದ್ರ ಅವ್ರು ಮಾಡೋ ಉಪಕಾರ ಕಾಮಕ್ಕೆ ಚಂದ ಅಂದು. ಕರಾವಳಿಯ ಮೂಲ ನಿವಾಸಿಗಳೆಂದು ಪರಿಗಣಿಸಲಾಗುವ ಕೊರಗರು ಇವತ್ತಿಗೂ ಕೂಡ ಅತ್ಯಂತ ಹಿಂದುಳಿದವರಾಗಿ ಜೀವನ ನಡೆಸುತ್ತಿದ್ದಾರೆ. ಒಟ್ಟಾರೆ ಹೆಗ್ಗುಂಜೆ ಚಾರಿಟೇಬಲ್ ಟ್ರಸ್ಟ್ನ ಈ ಸೇವಾ ಕಾರ್ಯ ಪ್ರಶಂಸೆಗೆ ಪಾತ್ರ ಆಗಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ಕೊರಗ ಸಮುದಾಯದ ಕಲ್ಯಾಣ ಸದ್ದಿಲ್ಲದೆ ನಡೀತಾ ಇದೆ. ತಳ ಸಮುದಾಯದ ಬುಡಕಟ್ಟು ಜನರ ಕಣ್ಣೀರು ಒರೆಸುವಂತ ಕೆಲಸ ತೆರೆಮರೆಯಲ್ಲೇ ಉದ್ಯಮಿಯೊಬ್ಬರು ನಡೆಸ್ತಾ ಇದ್ದಾರೆ. ಎಲ್ಲ ಸಮುದಾಯದಂತೆ ಕೊರಗ ಸಮುದಾಯವು ಕೂಡ ಬೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಉದ್ಯಮಿಯ ಕನಸು ನನಸಾಗುವ ನಿಟ್ಟಿನಲ್ಲಿ ಹೊಸ ಯೋಜನೆಗೆ ಕೈ ಹಾಕಿದ್ದಾರೆ. ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ಕೊಂಡು. ಹೌದು, ಉಡುಪಿ ಜಿಲ್ಲೆ ಶಿಕ್ಷಣ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರಿದ ಜಿಲ್ಲೆ. ಇದೇ ಜಿಲ್ಲೆಯಲ್ಲಿ ಕಟ್ಟಕಡೆಯ ವ್ಯಕ್ತಿಯು ಮುಂದೆ ಬರಬೇಕು ಎಂಬುದು ಉಡುಪಿಯ ಉದ್ಯಮಿ ಒಬ್ಬರ ಕನಸಾಗಿದೆ. ಈ ಕನಸನ್ನ ನನಸು ಮಾಡಿಸುವ ನಿಟ್ಟಿನಲ್ಲಿ ಉದ್ಯಮಿಯೊಬ್ಬರು ತಳ ಸಮುದಾಯದ ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ಕೊರಗ ಸಮುದಾಯ ಶತಮಾನದಿಂದಲೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತರು. ಅವರಿಗೆ ಉಳಿದುಕೊಳ್ಳಲು ಸೂರಿಲ್ಲ, ಮನೆ ಕಟ್ಟಿಕೊಳ್ಳಲು ಭೂಮಿಯೂ ಇಲ್ಲ. ಇದನ್ನ ಮನಗಂಡ ಉಡುಪಿಯ ಪ್ರತಿಷ್ಠಿತ ಟ್ರಸ್ಟ್ ಆಗಿರುವ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಅವರ ಟ್ರಸ್ಟ್ ಕೊರಗ ಸಮುದಾಯದ 14 ಕುಟುಂಬಗಳಿಗೆ ಮನೆ ಕಟ್ಟಿಕೊಡಲು ಮುಂದಾಗಿದ್ದಾರೆ. ಕುಂದಾಪುರ ತಾಲೂಕಿನ 74ನೇ ಉಳ್ಳೂರು ಗ್ರಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಹೆಗ್ಗುಂಜೆ ರಾಜೀವ್ ಶೆಟ್ಟಿ ಕೈ ಹಾಕಿದ್ದಾರೆ. ಇನ್ನು ಹೆಗ್ಗುಂಜಿಯವರ ಕನಸು ಆಗಿರುವ ಈ ಯೋಜನೆಗೆ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಯಾವತ್ತು ಒಳ್ಳೆಯ ಕಾರ್ಯ ನಡೆಯುತ್ತೆ ಅದೇ ರಾಮನವಮಿಯ ಉತ್ಸವ. ಇವತ್ತು ಹಾಗೆ ಎಚ್ ಎಸ್ ಶೆಟ್ಟರು ನಮ್ಮ ಸಮಾಜದ ಅತಿ ಹಿಂದುಳಿದ ವರ್ಗ ಅಂತ ಪರಿಗಣಿತವಾಗಿರತಕ್ಕಂತಹ ಕೊರಗ ಸಮಾಜಕ್ಕೆ ಈ ಹಿಂದೆ ಮಾಡಿಕೊಟ್ಟಂತೆ 14 ಮನೆಗಳನ್ನು ನಿರ್ಮಿಸಿಕೊಡಬೇಕು ಅಂತ ಏನು ಸಂಕಲ್ಪ ಮಾಡಿದ್ದಾರೆ, ಈ ದಿವಸವೇ ರಾಮನವಮಿ ಉತ್ಸವ ಅಂತ ನಾವು ಭಾವಿಸ್ತಾ ಇದ್ದೇವೆ. ರಾಮದೇವರ ಅನುಗ್ರಹಶೀಲಕ್ಕೆ ಅವರಿಗೂ ಆ ಕೊರಗ ಸಮಾಜಕ್ಕೂ ನಮ್ಮ ಎಲ್ಲರಿಗೂ ಕೂಡ ನಿರಂತರ ಇರಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕಳೆದ ಹಲವು ವರ್ಷಗಳಿಂದ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಿರುವ ರಾಜೀವ್ ಶೆಟ್ಟಿಯವರು ಸೂರಿಲ್ಲದ ಹಲವು ನಿರ್ಗತಿಕರಿಗೆ ಸೂರನ್ನ ಕಟ್ಟಿಕೊಟ್ಟಿದ್ದಾರೆ. ಇದೀಗ ಹೆಗ್ಗುಂಜೆ ರಾಜೀವ್ ಶೆಟ್ಟಿಯವರ ಹಲವಾರು ವರ್ಷಗಳ ಕನಸಾಗಿರುವ ತಳಮಟ್ಟದ ಕೊರಗ ಸಮುದಾಯದ ಅಭಿವೃದ್ಧಿಗೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ನನ್ನಂತ ಒಂದು 100 ಜನರ ಬದುಕಿನಲ್ಲಿ ಎಚ್ ಎಸ್ ಶೆಟ್ಟರು ದೇವರಾಗಿ ಬಂದು ನಮ್ಮ ಕಷ್ಟ ಕಾರ್ಮಿಕಕ್ಕೆ ಬೆನ್ನಿಗೆ ನಿಂತು ಮತ್ತೆ ರಿಟರ್ನ್ ಆಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ನನಗೇನು ಬೇಡ, ಸಮಾಜಕ್ಕೆ ಒಳ್ಳೇದು ಮಾಡಿ ಅಂತ ಹೇಳುವಂಥ ಒಂದು ದೈವತ್ವವನ್ನು ಹೊಂದಿದಂಥ ವ್ಯಕ್ತಿ ಎಚ್ ಎಸ್ ಶೆಟ್ಟರು. ಇಲ್ಲಿ ಬಂದವರಲ್ಲಿ 10 ಜನ ಅವರ ಅಭಿಮಾನಿಗಳಿದ್ದಾರೆ. ಉದಾಹರಣೆಗೆ ಇಲ್ಲಿ ರಾಘವಣ್ಣ ಒಂಚೂರು ನಿಂತ್ಕೊಂಡು ಒಂದು ಉದಾಹರಣೆ ತೋರಿಸ್ಕಲ್ಲ. ಗೋವಾದಿಂದ ಬರ್ತಾರವರು ರಾಘವಣ್ಣ ಅಂತೇಳಿ ಎಲ್ಲ ಅವರಷ್ಟಕ್ಕೆ ದುಡಿದ್ರು. ಅವರಿಗೂ ಎಚ್ ಎಸ್ ಶೆಟ್ಟರ್ಗೆ ಏನು ವ್ಯವಹಾರ ಇಲ್ಲ. ಎಚ್ ಎಸ್ ಶೆಟ್ಟರ್ ಏನೇ ಕಾರ್ಯಕ್ರಮ ಮಾಡ್ತಿದ್ರು ಅವ್ರು ಒಂದ್ಸತಿ ಬರ್ತಾರೆ. ಯಾಕೆ ಕೇಂದ್ರ ಅವ್ರು ಮಾಡೋ ಉಪಕಾರ ಕಾಮಕ್ಕೆ ಚಂದ ಅಂದು. ಕರಾವಳಿಯ ಮೂಲ ನಿವಾಸಿಗಳೆಂದು ಪರಿಗಣಿಸಲಾಗುವ ಕೊರಗರು ಇವತ್ತಿಗೂ ಕೂಡ ಅತ್ಯಂತ ಹಿಂದುಳಿದವರಾಗಿ ಜೀವನ ನಡೆಸುತ್ತಿದ್ದಾರೆ. ಒಟ್ಟಾರೆ ಹೆಗ್ಗುಂಜೆ ಚಾರಿಟೇಬಲ್ ಟ್ರಸ್ಟ್ನ ಈ ಸೇವಾ ಕಾರ್ಯ ಪ್ರಶಂಸೆಗೆ ಪಾತ್ರ ಆಗಿದೆ.